ನೋಡಲು ಆಕರ್ಷಣೆಯಷ್ಟೇ ಬೆಲೆಯೂ ಕೂಡ ಉತ್ತಮ. ಅತಿ ಕಡಿಮೆ ಬಂಡವಾಳ, ಅದಕ್ಕಿಂತಲೂ ಸುಲಭ ನಿರ್ವಹಣೆ. ಇಡೀ ಜಗತ್ತಿನಲ್ಲಿ ಮೋಡಿ ಮಾಡ್ತಿರುವ ಈ ವಿದೇಶಿ ಹಣ್ಣು ಬೆಳೆದ್ರೆ ಗಳಿಸಬಹುದು ಲಕ್ಷ ಲಕ್ಷ ಲಾಭ. ಅದುವೇ ಡ್ರ್ಯಾಗನ್ ಫ್ರೂಟ್ ಎಂಬ ಅದ್ಭುತ ಹಣ್ಣು. ಕೃಷಿ ಖಜಾನೆಗೆ ಸ್ವಾಗತ. ನಾನು ಶ್ವೇತಾ. ಡ್ರ್ಯಾಗನ್ ಫ್ರೂಟ್ ವಿಶ್ವದಾದ್ಯಂತ ಫೇಮಸ್ ಆಗಿರುವ ಈ ವಿದೇಶಿ ಹಣ್ಣು ಭಾರತಕ್ಕೆ ತೀರಾ ಕೆಲ ವರ್ಷಗಳ ಹಿಂದಷ್ಟೇ ಪರಿಚಯವಾಗಿತ್ತು. ಆದರೆ ಈ ಹಣ್ಣು ಬೆಳೆಯುವ ಸುಲಭ ವಿಧಾನ, ಕಡಿಮೆ ಬಂಡವಾಳ ಮತ್ತು ನಿರ್ವಹಣೆ ಮತ್ತು ಈ ಹಣ್ಣಿಗಿರುವ ಬೆಲೆಗೆ ಆಕರ್ಷಿತರಾಗಿ ಹಲವು ರೈತರು ಡ್ರ್ಯಾಗನ್ ಫ್ರೂಟ್ ಬೆಳೆಯಲು ಮುಂದಾಗ್ತಾ ಇದ್ದಾರೆ. ಕಡಿಮೆ ಬಂಡವಾಳ, ಅಧಿಕ ಲಾಭ ತಂದುಕೊಡುವ ಡ್ರ್ಯಾಗನ್ ಫ್ರೂಟ್ ಕೃಷಿಯ ಬಗ್ಗೆ ತಿಳಿದುಕೊಳ್ಳೋಣ ಇಂದಿನ ಕೃಷಿ ಖಜಾನೆಯಲ್ಲಿ. ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ಲೋಕದಲ್ಲಿ ಒಂದು ಅದ್ಭುತ ಮತ್ತು ವಿಶೇಷ ಹಣ್ಣು. ತನ್ನ ವಿಶಿಷ್ಟ ಗುಣಗಳಿಂದಲೇ ಜಗತ್ತಿನಾದ್ಯಂತ ಅಲ್ಪಕಾಲದಲ್ಲೇ ದೊಡ್ಡ ಮಾರುಕಟ್ಟೆಯನ್ನ ವಿಸ್ತರಿಸಿಕೊಂಡಿದೆ. ಭಾರತಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಪರಿಚಯವಾದ ಡ್ರ್ಯಾಗನ್ ಫ್ರೂಟ್ ಬಹುತೇಕ ಭಾರತೀಯರಿಗೆ ಹೆಚ್ಚು ಪರಿಚಯವಿಲ್ಲದ ಹಣ್ಣು. ಬೆಲೆ ತುಸು ದುಬಾರಿ ಇರೋ ಕಾರಣಕ್ಕೆ ಡ್ರ್ಯಾಗನ್ ಫ್ರೂಟ್ ಅನ್ನ ಶ್ರೀಮಂತರ ಹಣ್ಣು ಎಂದು ಕರೆಯಲಾಗುತ್ತೆ. ಮಾರುಕಟ್ಟೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ಬೆಲೆ ಹೆಚ್ಚು ಎಂತಾದ್ರೆ ಅದು ಕೊಳ್ಳುವ ಗ್ರಾಹಕರ ಕಿಸೆಗೆ ಭಾರ ಎನಿಸಬಹುದು. ಆದರೆ ಬೆಳೆಯುವ ರೈತನ ಜೇಬು ತುಂಬುತ್ತೆ ಎಂಬುದು ಮಾತ್ರ ಖಾತ್ರಿ. ರೈತನ ಬದುಕನ್ನ ಶ್ರೀಮಂತಗೊಳಿಸುವ ಡ್ರ್ಯಾಗನ್ ಫ್ರೂಟ್ ಕೃಷಿ ಬಗ್ಗೆ ತಿಳಿಯೋ ಮೊದಲು ಈ ಅದ್ಭುತ ಹಣ್ಣಿನ ಬಗ್ಗೆ ಒಂದಷ್ಟು ಮಾಹಿತಿ ಅರಿಯಬೇಕಾಗುತ್ತೆ. ಕ್ಯಾಕ್ಟಸ್ ಅಂದ್ರೆ ಪಾಪಸ್ ಕಳ್ಳಿ ಜಾತಿಗೆ ಸೇರಿದ ಡ್ರ್ಯಾಗನ್ ಫ್ರೂಟ್ ಬೆಳೆಯು ಮೆಕ್ಸಿಕೋ, ಸೆಂಟ್ರಲ್ ಅಮೆರಿಕಾ ದೇಶಗಳ ಬೆಳೆಯಾಗಿತ್ತು. ಆದರೆ ಈ ಹಣ್ಣಿನ ಅದ್ಭುತ ಗುಣಗಳಿಂದಾಗಿ ಅಮೆರಿಕ, ಆಸ್ಟ್ರೇಲಿಯಾ, ಸೌತ್ ಈಸ್ಟ್ ಏಷ್ಯಾ, ಪಶ್ಚಿಮ ಏಷ್ಯಾ ದೇಶಗಳು, ಕೆರೆಬಿಯನ್ ದೇಶಗಳು ಸೇರಿ ಜಗತ್ತಿನಾದ್ಯಂತ ಇಂದು ಬೆಳೆಯಲಾಗ್ತಾ ಇದೆ. ಡ್ರ್ಯಾಗನ್ ಫ್ರೂಟ್ನಲ್ಲಿ ಅದ್ಭುತ ಆರೋಗ್ಯ ವೃದ್ಧಿಸುವ ಗುಣಗಳಿವೆ. ಕ್ಯಾಲೋರೀಸ್ ಕಡಿಮೆ ಇರುವ ಈ ಹಣ್ಣಿನ ಸೇವನೆಯಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕರಗಿಸುತ್ತೆ. ಹೀಗಾಗಿ ಡಯಟ್ ಮಾಡುವವರ ಫೇವರೆಟ್ ಫ್ರೂಟ್. ಈ ಹಣ್ಣಿನ ನಿರಂತರ ಸೇವನೆಯಿಂದ ಬಿಳಿ ರಕ್ತ ಕಣಗಳು ವೃದ್ಧಿಯಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹೃದಯ ಆರೋಗ್ಯಕ್ಕೆ ಡ್ರ್ಯಾಗನ್ ಫ್ರೂಟ್ ತುಂಬಾ ಪರಿಣಾಮಕಾರಿ. ಶುಗರ್ ಲೆವೆಲ್ ಕಾಪಾಡುತ್ತೆ. ಕಬ್ಬಿಣದ ಅಂಶ ಹೆಚ್ಚಾಗಿಸುತ್ತೆ ಈ ಹಣ್ಣು. ಚರ್ಮದ ಆರೋಗ್ಯದ ದೃಷ್ಟಿಯಿಂದ ಡ್ರ್ಯಾಗನ್ ಫ್ರೂಟ್ ಸೇವನೆ ತುಂಬಾ ಉಪಯುಕ್ತ. ಆರೋಗ್ಯದ ಸಂಜೀವಿನಿಯಂತಿರುವ ಕಾರಣಕ್ಕೇನೆ ಡ್ರ್ಯಾಗನ್ ಫ್ರೂಟ್ಗೆ ಅಧಿಕ ಬೇಡಿಕೆ ಹಾಗೂ ಬೆಲೆಯೂ ತುಸು ಹೆಚ್ಚು. ರೈತನ ಆರ್ಥಿಕ ಸ್ಥಿತಿಯನ್ನ ಸದೃಢಗೊಳಿಸುವ ಡ್ರ್ಯಾಗನ್ ಫ್ರೂಟ್ ಬೆಳೆದು ಯಶೋಗಾಥೆ ಬರೆದಿದ್ದಾರೆ ಬಸವರಾಜ ರಾನಗಟ್ಟಿ ಅವರ ಮಗ ಪವನ್ ಕುಮಾರ್ ಬಸವರಾಜ್ ರಾನಗಟ್ಟಿ. ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕರಗಿಸುತ್ತೆ. ಡಯಟ್ ಮಾಡುವವರ ಫೇವರೆಟ್ ಡ್ರ್ಯಾಗನ್ ಫ್ರೂಟ್. ಬಿಳಿ ರಕ್ತ ಕಣಗಳನ್ನ ವೃದ್ಧಿಸುವ ಅದ್ಭುತ ಹಣ್ಣು. ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ. ಶುಗರ್ ಲೆವೆಲ್ ಅನ್ನ ನಿಯಂತ್ರಣದಲ್ಲಿಡುತ್ತೆ. ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಆಹಾರ. ಈ ಕಾಯಿ ತಿನ್ನೋದು ಏನು ಬೆನಿಫಿಟ್ ಐತಪ್ಪ ಅಂತಂದ್ರೆ ಬಿಳಿ ಕಣಗಳು ಹೆಚ್ಚಾಕವ್ರಿ, ಇಮ್ಯುನಿಟಿ ಹೆಚ್ಚಾಕವೆ. ಇದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೊರೋನಾದಾಗ ಹೇಳ್ಯಾರ. ಅವ್ರು ಡ್ರ್ಯಾಗನ್ ಫ್ರೂಟ್ ಪ್ರತಿಯೊಬ್ಬರು ವಾಪರ್ಸಿರಿ ಅಂತ ಹೇಳ್ಯಾರ. ಗೂಗಲ್ದಾಗ ಚೆಕ್ ಮಾಡಿ ನೋಡ್ರಿ, ಡ್ರ್ಯಾಗನ್ ಫ್ರೂಟ್ ಬೆನಿಫಿಟ್ ಅಂತ ನೀವು ಹೊಡಿರಿ, ನಿಮ್ಗೆ ಇದ್ರದ್ದು ಎಷ್ಟು ಬೆನಿಫಿಟ್ ಅದಾವನು ತೋರಿಸ್ತದೆ. ಬಿಳಿ ಕಣಗಳು ಹೆಚ್ಚಾಗೋದು, ಮತ್ತು ದಮ್ ಕಡಿಮೆ ಆಕತ್ರಿ, ಶುಗರ್ ಲೆವೆಲಿಗೆ ಬರ್ತದೆ, ಬಿ ಪಿ ಲೆವೆಲಿಗೆ ಬರ್ತದೆ, ಮತ್ತು ಹಾರ್ಟ್ ಡಿಸೀಸನ್ ಕಡಿಮೆ ಮಾಡ್ತದೆ ರೀ, ಕ್ಯಾನ್ಸರ್ ಕಡಿಮೆ ಮಾಡ್ತದೆ. ಟೋಟಲ್ ಒಳಗೆ 14 ನಮೂನಿ ಬೆನಿಫಿಟ್ ಸಿಗ್ತದೆ ರೀ ಈ ಹಣ್ಣು ತಿನ್ನೋದ್ರಿಂದ. ಪ್ರತಿಯೊಬ್ಬರು ಈ ಹಣ್ಣು ತಿತ್ತು ಅಂದ್ರೆ ಆರೋಗ್ಯದೊಳಗೆ ದಟ್ಪುಟ್ ಆಗ್ತಾರೆ. ಇಮ್ಯುನಿಟಿ ಹೆಚ್ಚಾಗೋದ್ರಿಂದ, ಎನರ್ಜಿ ಹೆಚ್ಚಾಗೋದ್ರಿಂದ, ಮನುಷ್ಯ ಒಳಗೆ ರೋಗ ರುಜಿನ ಎಲ್ಲ ರೋಗಗಳನ್ನು ಕಡಿಮೆ ಮಾಡ್ತಿರ್ತದೆ ರೀ ಈ ಡ್ರ್ಯಾಗನ್ ಫ್ರೂಟ. ಈ ಹಣ್ಣು ತಿನ್ನೋಕೇಂತಲೇ 10 ಸೇಬು ತಿಂದಟ್ಟು ಒಂದು ಡ್ರ್ಯಾಗನ್ದಾಗ ಅಷ್ಟು ಕಂಟೆಂಟ್ ಸಿಗ್ತದೆ ರೀ ಆರೋಗ್ಯಕ್ಕೆ. ಅದ್ರ ಸಲಾಗಿ ಪ್ರತಿಯೊಬ್ಬರು ಡ್ರ್ಯಾಗನ್ ಫ್ರೂಟ್ ವಾಪರಿಸಲೇಬೇಕು. ಚಲೋನ ಇದೆ, ಹೆಲ್ತಿಗೆ ಭಾಳ ಚಲೋ ಅದು. ಇದೇನು ಸಣ್ಣ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರು ಸಹಿತ ಎಲ್ಲರೂ ತಿನ್ನಕ್ಕೆ ಬರ್ತದೆ. ಬಸವರಾಜ ರಾನಗಟ್ಟಿ ಮತ್ತವರ ಮಗ ಪವನ್ ಕುಮಾರ್ ಬಸವರಾಜ್ ರಾನಗಟ್ಟಿ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ರತ್ನಾಪುರ ಗ್ರಾಮದವರು. ಬರದ ನಾಡಲು ಈ ವಿದೇಶಿ ಹಣ್ಣನ್ನ ಯಶಸ್ವಿಯಾಗಿ ಬೆಳೆದು
1000 ಸಸಿ. ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನ ಎಷ್ಟು ಎಕರೆ ಭೂಮಿಯಲ್ಲಾದರೂ ಬೆಳೆಯಬಹುದು. ಯಾಕಂದ್ರೆ ನಷ್ಟದ ಸಮಸ್ಯೆಯೇ ಬರೋದಿಲ್ಲ. ಲಾಭವೇ ಅಧಿಕವಾಗಿರುವ ಈ ಬೆಳೆಗೆ ಬಂಡವಾಳ ತುಂಬಾ ಕಡಿಮೆ. ಈ ಬೆಳೆಯನ್ನ 2 ವಿಧಾನಗಳಲ್ಲಿ ಬೆಳೆಯಬಹುದು. ಒಂದು ಕಂಬ ಮತ್ತು ಸಿಮೆಂಟ್ ರಿಂಗ್ ಸಿಸ್ಟಮ್ ಮೂಲಕ, ಮತ್ತೊಂದು ಟ್ರಾಲಿ ಸಿಸ್ಟಮ್ ಮೂಲಕ. 1 ಎಕರೆಗೆ 500 ಕಲ್ಲಿನ ಕಂಬಗಳು ಮತ್ತು ಅದಕ್ಕೆ ಅಳವಡಿಸುವ 500 ಸಿಮೆಂಟ್ ರಿಂಗ್ಗಳು ಅಗತ್ಯವಾಗಿರುತ್ತೆ. ಸಾಲಿನಿಂದ ಸಾಲಿಗೆ 15 ಅಡಿ ಮತ್ತು ಕಂಬದಿಂದ ಕಂಬಕ್ಕೆ 7 ಅಡಿ ಅಂತರವಿರುತ್ತೆ. ಒಂದು ಕಂಬದ ಸುತ್ತ 4 ಸಸಿಗಳನ್ನ ನೆಡಬಹುದು. ಸಿಮೆಂಟ್ ರಿಂಗ್ ಸಿಸ್ಟಮ್ನಲ್ಲಿ ಎಕರೆಗೆ 2000 ಸಸಿಗಳನ್ನ ನಾಟಿ ಮಾಡಬಹುದು. ಅದೇ ಟ್ರಾಲಿ ಸಿಸ್ಟಮ್ನಲ್ಲಿ 250 ಕಂಬಗಳಿಗೆ 3000 ಸಸಿಗಳನ್ನ ನೆಡಬಹುದು. ಯಾವ ವಿಧಾನದಲ್ಲಿ ಬೆಳೆದರೂ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೆಗೆ 3 ರಿಂದ 3.5 ಲಕ್ಷ ರೂಪಾಯಿ ಬಂಡವಾಳದ ಅಗತ್ಯವಿರುತ್ತೆ. ಎರಡು ಸಾವಿರ ಸಸಿ 3 ರಿಂದ 3.5 ಲಕ್ಷ ರೂಪಾಯಿ ಖರ್ಚು ಬರ್ತಿತ್ತು. ಮೊದಲು 500 ಸಿಮೆಂಟ್ ಕಂಬ, 500 ಸಿಮೆಂಟ್ ರಿಂಗು, 2000 ಸಸಿ, 3.5 ಲಕ್ಷ ರೂಪಾಯಿ ಖರ್ಚು ಬರ್ತಿತ್ತು ಸ್ಟಾರ್ಟಿಂಗು. ಇನ್ನೊಂದು ಸಿಸ್ಟಮ್ ಇದೆ ಸರ್, ಇದ್ರೊಳಗಡೆ ಟ್ರಾಲಿ ಸಿಸ್ಟಮ್ ಅಂತ ಐತೆ. ಆ ಟ್ರಾಲಿ ಸಿಸ್ಟಮ್ ಏನೈತೆ, ಎಕರೆಗೆ ಅಗಲ 10 ಫೂಟ್ ಇಡೋದು, 15 ಫೂಟ್ ಒಂದು ಕಂಬದಿಂದ ಕಂಬ 15 ಫೂಟು, ಎಕರೆಗೆ 250 ಕಂಬ ಸರ್, 3000 ಸಸಿ, ಒಂದು 3 ಲಕ್ಷವರೆಗೆ 3 ರಿಂದ 3.5 ಲಕ್ಷ ರೂಪಾಯಿ. ಅದು ಸೇಮ್ ಖರ್ಚು ಸರ್. ಅದಕ್ಕೆ ಕಂಬ ಅರ್ಧ ಕಮ್ಮಿ ಇದೆ ಸರ್. ಸಸಿ ಏನೈತಿ ಮೊದಲು 2000 ಕೊಡ್ತಿತ್ತು, ಇವಾಗ 3000 ಸಸಿ ಕೊಡತ್ತಾವ ಸರ್ 1 ಎಕರೆಯಲ್ಲಿ. ಕಮ್ಮಿ ಖರ್ಚಿನಲ್ಲಿ ಜಾಸ್ತಿ ಇಳುವರಿ ಅಂತ ಟ್ರಾಲಿ ಸಿಸ್ಟಮ್ ಮಾಡಿದ್ವಿ ಸರ್. ಡ್ರ್ಯಾಗನ್ ಫ್ರೂಟ್ನಲ್ಲಿ ಇದೆ 3 ತರಹದ ಹಣ್ಣು. ಯಾವ ವಿಧದ ಹಣ್ಣು ಬೆಳೆದ್ರೆ ಲಾಭ ಹೆಚ್ಚು? ಡ್ರ್ಯಾಗನ್ ಫ್ರೂಟ್ನಲ್ಲಿ 3 ವಿಧದ ಹಣ್ಣುಗಳಿವೆ. ರೆಡ್ ಅಂಡ್ ವೈಟ್, ರೆಡ್ ಅಂಡ್ ರೆಡ್ ಪ್ಲಸ್ ಅಥವಾ ರೆಗ್ಯುಲರ್ ರೆಡ್ ಡ್ರ್ಯಾಗನ್ ಫ್ರೂಟ್. ರೆಡ್ ಅಂಡ್ ವೈಟ್ ಹಣ್ಣು ಬಣ್ಣದಲ್ಲಿ ಸ್ವಲ್ಪ ಪಿಂಕ್ ಆಗಿರುತ್ತೆ. ಒಳಗೆ ಕಪ್ಪು ಬೀಜಗಳಿರುವ ಬಿಳಿಯಾದ ಹಣ್ಣಿರುತ್ತೆ. ರೆಗ್ಯುಲರ್ ರೆಡ್ ಹಣ್ಣು ಹೊರಗೂ ಕೆಂಪಾಗಿರುತ್ತೆ, ಒಳಗೂ ಕೆಂಪು ಬಣ್ಣದಿಂದ ಕೂಡಿರುತ್ತೆ. ಇನ್ನು ಜಂಬೂ ರೆಡ್ ಹಣ್ಣು ರೆಡ್ ಅಂಡ್ ವೈಟ್ ನಂತಿದ್ರು ಈ ವಿಧದ ಹಣ್ಣು ಬೆಳೆದ್ರೆ ತುಂಬಾ ಸೂಕ್ತ ಅಂತಾರೆ ರೈತ ಪವನ್ ಕುಮಾರ್. ರೆಗ್ಯುಲರ್ ರೆಡ್ ಹಣ್ಣಿನ ತೂಕ ಕಮ್ಮಿ ಬರ್ತದೆ ಸರ್. ಒಂದು ಹಣ್ಣು 250 ಗ್ರಾಮ್ನಿಂದ 400, 500 ಗ್ರಾಮ್, ಎವರೇಜ್ 300 ಮತ್ತು 400 ಗ್ರಾಮ್ ಬರುತ್ತೆ ಸರ್ ರೆಗ್ಯುಲರ್ ರೆಡ್. ಮತ್ತು ಗಿಡದ ಬೆಳವಣಿಗೆನೂ ಸ್ವಲ್ಪ ಕಮ್ಮಿ ಇದೆ ಸರ್ ರೆಗ್ಯುಲರ್ ರೆಡ್ದು. ಹಣ್ಣಿನ ಗಾತ್ರನೂ ಸ್ವಲ್ಪ ಚಿಕ್ಕದಿದೆ. ಜಂಬೂ ರೆಡ್ ಏನಾಗೈತೆ ಅಂದ್ರೆ ಹಣ್ಣಿನ ಗಾತ್ರನೂ ದಪ್ಪದಿದೆ, ಮಾರ್ಕೆಟಿಂಗು ಫಾಸ್ಟ್ ಇದೆ. ರೇಟು ರೆಗ್ಯುಲರ್ ರೆಡ್ಗಿಂತ 10-20 ರೂಪಾಯಿ ರೇಟು ಜಾಸ್ತಿ ಇದೆ ಸರ್. ಜಂಬೋ ರೆಡ್ ಏನಾಗೈತೆ ಅಂದ್ರೆ 1 kg ಏನೈತಿ ಅವರೇಜ್ ಇವಾಗ ಹೋಲ್ಸೇಲ್ನಲ್ಲಿ 150 ರೂಪಾಯಿ ಕೆಜಿ ಮಾರ್ಕೆಟ್ ಆಗ್ತಾ ಇದೆ ಸರ್. ರೆಗ್ಯುಲರ್ ರೆಡ್ 120-130 ರೂಪಾಯಿ ಕೆಜಿ ಮಾರ್ಕೆಟ್ ಮಾಡ್ತಾ ಇದೆ ಸರ್. ಹಾಗಾಗಿ ಏನೈತಿ ರೆಗ್ಯುಲರ್ ರೆಡ್ದಿಂದ ಜಂಬೋ ರೆಡ್ಗೆ ಕನ್ವರ್ಟ್ ಆಗಿದ್ದೀವಿ ಸರ್ ಇವಾಗ. ಮತ್ತು ಇನ್ನೊಂದು ಏನೈತೆ, ಜಂಬೋ ರೆಡ್ ಗಿಡ ಸಸಿ ಬೆಳವಣಿಗೆ ಸಿಕ್ಕಾಪಟ್ಟೆ ಚೇಂಜಸ್ ಇದೆ ಸರ್. ರೆಗ್ಯುಲರ್ ರೆಡ್ ಬೆಳವಣಿಗೆ ಸಾವಕಾಶ ಇದೆ ಸರ್. ಜಂಬೋ ರೆಡ್ ಗಿಡದ ಬೆಳವಣಿಗೆ ಒಂದ್ಸಲ ಪಿಕಪ್ ಆಯ್ತಂದ್ರೆ 3-4 ಫೂಟ್ ಸರಿಸುಮಾರು ಬೆಳೀತದೆ ಸರ್, ಸ್ಟಾಪೇ ಆಗಲ್ಲ ಸರ್ ಅದು. ಕೇಳಿದ್ರಾ? ಜಂಬೂ ರೆಡ್ ಡ್ರ್ಯಾಗನ್ ಫ್ರೂಟ್ ಇಳುವರಿಯೂ ಹೆಚ್ಚು, ಗಿಡವೂ ಒಳ್ಳೆಯ ಬೆಳವಣಿಗೆ ಕಾಣುತ್ತೆ ಮತ್ತು ಹೋಲ್ಸೇಲ್ ಬೆಲೆಯೂ 20 ರಿಂದ 30 ರೂಪಾಯಿ ಹೆಚ್ಚಾಗಿರುತ್ತೆ. 2 ಜಂಬೂ ರೆಡ್ 1 ಕೆಜಿಗೂ ಹೆಚ್ಚು ತೂಕ ಇರುತ್ತೆ. ಕೆಲವೊಮ್ಮೆ ಒಂದು ಹಣ್ಣೆ 1 ಕೆಜಿ ತೂಕ ಇರುತ್ತೆ. ಮತ್ತು ಲಾಭದ ದೃಷ್ಟಿಯಿಂದ ಜಂಬೂ ರೆಡ್ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದೇ ಸೂಕ್ತ. ತೋಟಕ್ಕೆ ಬಂದು ರೈತರಿಂದಲೇ ಕೆಜಿಗೆ 180 ರೂಪಾಯಿ ಕೊಟ್ಟು ದಲ್ಲಾಳಿಗಳು ಖರೀದಿ ಮಾಡ್ತಾರೆ. ಇನ್ನು ಮಾರುಕಟ್ಟೆಯಲ್ಲಿ ಗ್ರಾಹಕರು 1 ಕೆಜಿ ಡ್ರ್ಯಾಗನ್ ಫ್ರೂಟ್ ಕೊಳ್ಳಬೇಕಾದ್ರೆ ಕನಿಷ್ಠ 250 ರೂಪಾಯಿಂದ 300 ರೂಪಾಯಿವರೆಗೂ ಇರುತ್ತೆ. ಡಿಗ್ರಿ ಸೆಲ್ಸಿಯಸ್ಗಿಂತ ಅಧಿಕ
ಬೆಳೆ ಫಸಲಿನಲ್ಲಿರುತ್ತೆ. ಗಿಡದಲ್ಲಿ ಹೂವು ಹಣ್ಣು ಇದ್ದಾಗ 4-5 ದಿನಕ್ಕೆ ಒಮ್ಮೆ ಡ್ರಿಪ್ ಮೂಲಕ ಅರ್ಧ ಮುಕ್ಕಾಲು ಗಂಟೆ ನೀರು ಪೂರೈಸಬೇಕು. ಇನ್ನು ಬೇಸಿಗೆಯಲ್ಲಾದ್ರೆ 10ರಿಂದ 12 ದಿನಕ್ಕೊಮ್ಮೆ ನೀರು ಪೂರೈಸಿದ್ರೂ ಸಾಕು. ಬೇಸಿಗೆಯಲ್ಲೇ ನೀರಿನ ಅಗತ್ಯ ತುಂಬಾ ಕಡಿಮೆ ಇರೋದು ಡ್ರ್ಯಾಗನ್ ಫ್ರೂಟ್ ಬೆಳೆಯ ವಿಶೇಷತೆ. ಬೆಳ್ಯಾಕೆ ನೀರಿನ ಸಂಖ್ಯೆ ಕಡಿಮೆ ಇದ್ರೆ ನಡೀತದೆ ರೀ. ಬ್ಯಾಸಿಗೆ ಒಳಗೆ ನೀರು ಕಡಿಮೆ ಇರ್ತದೆ. ನಮ್ದು ಇರೋದೇ ಅರ್ಧ ಇಂಚ್ ನೀರ, ಅರ್ಧ ಇಂಚಿನಾಗ ಪೂನೆ 2 ಎಕರೆ ನಮ್ಗೆ ಆರಾಮ್ಸಿರಿ ನಡೆದವೆ. ಈ ಪದ್ಧತಿ ಒಳಗೆ ನೀರು ಬೇಕಾಗ್ತದೆ. ಇದಕ್ಕೆ ನಾವು 4 ದಿವ್ಸಕ್ಕೊಂದು ಚಳಿಗಾಲ ಮಳೆಗಾಲ 4 ದಿವ್ಸಕ್ಕೊಂದು ತಾಸು ನೀರು ಬಿಡ್ತೀವಿ. ಮತ್ತು ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳು ಬಿಸಿಲು ಹೆಂಗೆ ಹೆಚ್ಚಾಗ್ತದಲ್ಲ, ಅಲ್ಲಿ ನಾವು 8 ದಿವ್ಸಕ್ಕೆ 10 ದಿವ್ಸಕ್ಕೆ ಹಿಂಗೆ ನೀರು ಚಾಲು ಮಾಡ್ತೀವಿ, ಕಡಿಮೆ ಮಾಡ್ತೀವಿ ನೀರಲ್ಲಿ. ಅಂದರೆ ನೀರು ಹೆಚ್ಚಿ ಬಿಡ್ತೀವಿ ಅಂದ್ರೆ ಕೊಳೆ ರೋಗ ಬರ್ತದೆ. ಆ ರೋಗ ಬರಬಾರ್ದು ಅಂತೇಳಿ ನಾವು ಅಂತಲೇ ಆ ಟೈಮ್ದಾಗ ನೀರಿನ ಅಂಶ ಗಿಡದಾಗ ಕಡಿಮೆ ಮಾಡಬೇಕಾಗೈತಿ. ಆ ಸಲಗಿಂತ ನೀರು ಕಡಿಮೆ ಬಿಡ್ತಿರ್ತೀವಿ. ಅದು ಒಂದು ಲಾಭ ಅದ ನಮಗೆ. ಹೌದು, ನೀರಿನ ಪೂರೈಕೆ ಪ್ರಮಾಣ ಹೆಚ್ಚಾದ್ರೆ ಡ್ರ್ಯಾಗನ್ ಫ್ರೂಟ್ ಗಿಡಕ್ಕೆ ಕೊಳೆ ರೋಗ ಸೋಕುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿಯೇ ಈ ಬೆಳೆಗೆ ನೀರಿನ ಅಗತ್ಯತೆ ತುಂಬಾ ಕಡಿಮೆ. ಬಸವರಾಜನ್ ರಾನಗಟ್ಟಿಯವರ ಬೋರ್ವೆಲ್ನಲ್ಲಿ ಅರ್ಧ ಇಂಚು ನೀರು ಬಂದರೂ 2 ಎಕರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದಾರೆ. ಇದು ರೈತನಿಗೆ ತುಂಬಾ ಅನುಕೂಲವಾಗಿದೆ. ಕಾರ್ಮಿಕರ ಸಮಸ್ಯೆ ಎಂದೂ ಕಾಡೋದಿಲ್ಲ. ರೋಗಬಾಧೆ, ಕೀಟಬಾಧೆಯ ಭಯವಿಲ್ಲ. ನಿರ್ವಹಣೆಯಂತೂ ತುಂಬಾ ಸುಲಭ. 1 ಎಕರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಬೇಕೆಂದಿದ್ರೆ ಆರಂಭದಲ್ಲಿ ಗುಂಡಿ ಅಗೆದು ಕಲ್ಲಿನ ಕಂಬಗಳನ್ನು ನೆಡಲು ಮಾತ್ರ ಕಾರ್ಮಿಕರ ಅಗತ್ಯವಿರುತ್ತೆ. ಆ ನಂತರ ಸಸಿ ನೆಡೋದಾಗ್ಲಿ ಹಣ್ಣು ಕೊಯ್ಲು ಮಾಡುವಾಗಲೂ ಕುಟುಂಬದ ಸದಸ್ಯರೇ ನಿರ್ವಹಿಸಬಹುದು. 2 ಎಕರೆಗಿಂತಲೂ ಹೆಚ್ಚಿನ ಭೂಮಿಯಲ್ಲಿ ಬೆಳೆ ಇದ್ರೆ ಆಗ 1-2 ಕಾರ್ಮಿಕರಿದ್ರೆ ಸಾಕು. ಇನ್ನು ಡ್ರ್ಯಾಗನ್ ಫ್ರೂಟ್ ಬೆಳೆಗೆ ರಾಸಾಯನಿಕ ಗೊಬ್ಬರವಂತೂ ಹಾಕಲೇಬಾರದು. ಯಾಕಂದ್ರೆ ಸರ್ಕಾರಿ ಗೊಬ್ಬರ ಗಿಡವನ್ನ ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಕಳೆ ನಿಯಂತ್ರಣಕ್ಕೂ ಅಲ್ಪ ಪ್ರಮಾಣದ ಕಳೆನಾಶಕ ಸಿಂಪಡಿಸಿದ್ರೆ ಸಾಕು. ಹೀಗಾಗಿ ಹೆಚ್ಚಿನ ಲಾಭ ಕೊಡುವ ಈ ಬೆಳೆ ನಿರ್ವಹಣೆ ತುಂಬಾ ಸುಲಭ ಮತ್ತು ಕಡಿಮೆ ಖರ್ಚು. ಮತ್ತು ಲೇಬರ್ ಚಾರ್ಜ್ ಇದಕ್ಕೆ ಭಾಳ ಕಡಿಮೆ ಅದ ರೀ. ಲೇಬರ್ ಭಾಳ ಕಡಿಮೆ ಇರ್ತಾವೆ ರೀ. ಮತ್ತು ಇದಕ್ಕೆ ಔಷಧ ಹೊಡಿತೀವಿ, ಒಂದು ಇರಿವಿ ಹಾಕವ್ರಿ. ವರ್ಷದಾಗ ಒಂದು 5 ಸಲ ನಾವು ಔಷಧ ಇರಿವಿ ಹೊಡಿತೀವಿ. ಕೊಳೆ ರೋಗ ಬಂದ್ರೆ ಅಷ್ಟು ಹೊಡಿತೀವಿ, ಬರಲಿಕ್ಕೆ ಇಲ್ಲ. ಮತ್ತು ಜಿಗಿ ರೋಗ ಬತ್ತು ಅಂದ್ರೆ, ಶೀರ್ ಬಿತ್ತು ಅಂದ್ರೆ ಅವು ಹೊಡಿತೀವಿ, ಅವು ಬರಲಿಕ್ಕಿಲ್ಲ ಇಲ್ಲ. ಮಿನಿಮಮ್ ಅಂದ್ರೆ 5 ಸಲ ನಾವು ಕೀಟನಾಶಕ ಹೊಡಿಬೇಕು ರೀ, ಇರಿವಿ ಸಲ. ಇದು ಔಷಧನೂ ಭಯಂಕರ ಕಡಿಮೆ. ಮತ್ತು ಗೊಬ್ಬರ ಏನಂತಲ್ಲ, ಮೇ ತಿಂಗಳಾಗ ಗೊಬ್ಬರ ಹಾಕ್ತೀವಿ. ತಿಪ್ಪಿ ಗೊಬ್ಬರ ಹಾಕ್ತೀವಿ ಸರ್. ಕುರಿ ಗೊಬ್ಬರ ನಡೀತದ, ಸಗಣಿ ಗೊಬ್ಬರ ನಡೀತದ, ಕೋಳಿ ಗೊಬ್ಬರ ನಡೀತದ, ಎರೆಹುಳದ ಗೊಬ್ಬರ ನಡೀತದೆ ರೀ. ಸರ್ಕಾರಿ ಅಂತಲೇ ವಾಪಸಲ್ಲ, ಬರೀ ಇದು ಆರ್ಗ್ಯಾನಿಕ್ನಾಗ ಬೆಳೀತದೆ. ಹೀಗಾಗಿ ನಮ್ಗೆ ಖರ್ಚು ಕಡಿಮೆ ಅದ, ಆದಾಯ ಭಾಳ ಆಗಿದೆ ರೀ. ಈ ವರ್ಷ ನಮಗೆ 15 ಲಕ್ಷ ನಾವು ನಿರೀಕ್ಷೆ ಹಿಡಿದ್ವಿ. ಇದ್ರಾಗ ನಾವು ಭಾಳ ಅಗದಿ ತಿಪ್ಪಿ ಗೊಬ್ಬರ, ಕಸ ತೆಗೆದು ಸ್ವಲ್ಪ ಔಷಧ ಇಷ್ಟು ಮಾಡ್ರೆ ನಮಗಿಂತಲೇ ಸಾಕಷ್ಟು ಇನ್ಕಮ್ ಸಿಗಲಾಗ್ತೈತಿ. ಮತ್ತು ರೋಗ ಬತ್ತು ಅದು ಬತ್ತು, ಇದಕ್ಕೆ ಏನು ತೊಂದರೆ ಇಲ್ಲ, ಯಾವುದೇ ರೋಗ ಇಲ್ಲ. ಇದರಿಂತಲೇ ರೈತರಿಗೆ ಬೆಳೆಯೋಕ್ಕಿಂತಲೇ ಇದು ಭಾಳ ಅನುಕೂಲ ಅದ ರೀ. ಇದ್ರ ಮಾಹಿತಿ ತೊಗೊಂಡು ನೀವು ಮಾಡಿರಿ ಅಂದ್ರೆ 100ಕ್ಕೆ 100 ಸಕ್ಸಸ್ ಆಗ್ತೀರಿ. ಇನ್ನು ಕೃಷಿ ಭೂಮಿ ಹದ ಮಾಡೋದ್ರಿಂದ ಹಣ್ಣು ಕೊಯ್ಲು ಮಾಡುವವರೆಗಿನ ಪ್ರಕ್ರಿಯೆ ನೋಡೋದಾದ್ರೆ ಭೂಮಿಯನ್ನ ಉತ್ತು ಹದ ಮಾಡಬೇಕು. ಆನಂತರ ಸಾಲಿನಿಂದ ಸಾಲಿಗೆ 11 ಅಡಿ, ಕಂಬದಿಂದ ಕಂಬಕ್ಕೆ 7 ಅಡಿಯಂತೆ ಗುಂಡಿ ಅಗೆದು ಕಂಬ ನೆಡಬೇಕು. ಆನಂತರ ಪ್ರತಿ ಕಂಬದ ಸುತ್ತ 4 ಸಸಿ ನೆಡಬೇಕು. 5-6 ತಿಂಗಳ ನಂತರ ಕಂಬದ ಮೇಲೆ ಸಿಮೆಂಟ್ ರಿಂಗ್ ಅಳವಡಿಸಿದ ನಂತರ ಗಿಡದ ರೆಂಬೆಗಳನ್ನ ಆ ರಿಂಗ್ ಒಳಗೆ ಹಾಯಿಸಿ ಜೋತು ಬೀಳಿಸಬೇಕು. ಜೋತು ಬೀಳಿಸದಿದ್ರೆ ಹೂ ಸರಿಯಾಗಿ ಬಿಡೋದಿಲ್ಲ. ಹೀಗೆ ಸಸಿ ನೆಟ್ಟು 1.5 ವರ್ಷಕ್ಕೆಲ್ಲ ಫಸಲು ಆರಂಭ ಆಗುತ್ತೆ. ಆ ನಂತರ ಅದನ್ನ ಕೊಯ್ಲು ಮಾಡಿ ಕ್ರೇಟ್ಗಳಲ್ಲಿ ಹಾಕಿ ಮಾರಾಟ ಮಾಡಬಹುದು. ನೆಲವನ್ನ ಮೊದಲು ಲೆವೆಲ್ ಮಾಡಿವಿ. ಲೆವೆಲ್ ಮಾಡಿ ಅಗಲ 11 ಫುಟ್, ಕಂಬದಿಂದ ಕಂಬ 7 ಫುಟ್ ಇಟ್ವಿ. 7 ಫುಟ್ ಇಟ್ಟು ಒಂದು ಕಂಬಿಗೆ 4 ಸಸಿ ಇಟ್ಟಿವಿ ಸರ್. 4 ಸಸಿ ಇಟ್ಟು ಸಸಿ ಒಂದು ಕಂಬಿಗೆ 4 ಸಸಿ ಇಟ್ಬಿಟ್ಟು ಸೈಡೆಲ್ಲ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಮತ್ತು ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಹಾಕಿ ಸ್ವಲ್ಪ ಬೇವಿನ ಹಿಂಡಿ ಹಾಕಿ ಸಸಿ ಹಚ್ಕೊಂಡಿವಿ ಸರ್. ಮೊದಲು ಸಸಿ ಹಚ್ಕೊಂಡ್ಬಿಟ್ಟು ಒಂದು 5-6 ತಿಂಗಳಾದಮೇಲೆ ಮೇಲ್ಗಡೆ ಪ್ಲೇಟ್ ಹಾಕಿದ್ವಿ ಸರ್. ಅದೇ ಸಿಮೆಂಟ್ ರಿಂಗ್ ಬರುತ್ತೆ, ಸಿಮೆಂಟ್ ರಿಂಗ್ ಹಾಕಿಬಿಟ್ವಿ. ಸಿಮೆಂಟ್ ರಿಂಗ್ ಆದ ಫಸ್ಟ್ ವರ್ಷನೇ ಹಣ್ಣು ಬಂತು. ಅದು ಅಷ್ಟೊಂದು ಆಗಲಿಲ್ಲ.
ಸ್ವಲ್ಪ ಆಯಿತು, ಮನೆಯ ಸಲುವಾಗಿ ಆ ಕಡೆ ಆಯಿತು. ಆ ಹಚ್ಚಿದ ಒಂದೂವರೆ ವರ್ಷಕ್ಕೆ ಹಣ್ಣು ಸ್ಟಾರ್ಟ್ ಆಯ್ತು ಸರ್. 1 ಎಕರೆಗೆ ನಮಗೆ ಹಣ್ಣಿಂದು 1,20,000 ರೂಪಾಯಿ ಇತ್ತು ಸರ್ ಹಣ್ಣಿಂದು ಪ್ರಥಮ ವರ್ಷ. 2ನೇ ಮಾರ್ಕೆಟಿಂಗು 3,30,000 ರೂಪಾಯಿ ಆಯ್ತು ಸರ್ 1 ಎಕರೆಗೆ. ಸ್ಟಾರ್ಟಿಂಗ್ ಹಚ್ಚುವಾಗ 3 ಲಕ್ಷ ಖರ್ಚಾಗಿತ್ತು. ಆಮೇಲೆ ಪ್ರತಿ ವರ್ಷ ಒಂದು 40,000 ರಿಂದ 50,000 ರೂಪಾಯಿ ಖರ್ಚು ಬರುತ್ತೆ. ಹೀಗಾಗಿ ಪ್ರತಿ ವರ್ಷ ಒಂದು 30,000-40,000 ರೂಪಾಯಿ ಮೇಂಟೆನೆನ್ಸ್ ಬೇಕು. ಸ್ಟಾರ್ಟಿಂಗ್ ಒಂದು 3 ಲಕ್ಷ ರೂಪಾಯಿ ಖರ್ಚಾದ್ರೆ ಸಾಕು ಸರ್. ಡ್ರ್ಯಾಗನ್ ಫ್ರೂಟ್ಗೆ ಇರುವ ವಿಶೇಷ ಗುಣಗಳಿಂದ ಬೇಡಿಕೆ ಮತ್ತು ಬೆಲೆ ಹೆಚ್ಚಾಗೇ ಇರುತ್ತೆ. ತೋಟದಲ್ಲೇ ಕೆಜಿಗೆ ಕನಿಷ್ಠ 150 ರೂಪಾಯಿಂದ 180 ರೂಪಾಯಿಗೆ ಮಾರಾಟ ಆಗುತ್ತೆ. ಕೆಲವೊಮ್ಮೆ 200 ರೂಪಾಯಿಗೂ ಆಗುತ್ತೆ. ಕಡಿಮೆ ಜನ ಬೆಳೆಯೋದ್ರಿಂದ ಬೇಡಿಕೆಯೂ ಜಾಸ್ತಿ ಇರುತ್ತೆ. ಹೀಗಾಗಿ ಸ್ಥಳೀಯವಾಗಿಯೇ ಮಾರಾಟ ಮಾಡಬಹುದು, ಇಲ್ಲವೇ ನಗರ ಪ್ರದೇಶದ ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳ ಜೊತೆ ಮಾತನಾಡಿ ಮಾರಬಹುದು. ಅದಕ್ಕಿಂತ ಮೊದಲೇ ಹಣ್ಣಿನ ವ್ಯಾಪಾರಿಗಳು, ದಲ್ಲಾಳಿಗಳೇ ತೋಟದಲ್ಲಿ ನೇರವಾಗಿ ಖರೀದಿಸ್ತಾರೆ. ಹೀಗಾಗಿ ಡ್ರ್ಯಾಗನ್ ಫ್ರೂಟ್ಗೆ ಮಾರುಕಟ್ಟೆಯ ಸಮಸ್ಯೆ ಎಂದೂ ಕಾಡೋದಿಲ್ಲ. 16 ಎಕರೆಯಲ್ಲಿ ಗುಣಮಟ್ಟದ ಹಣ್ಣು ಬೆಳೆದಿದ್ರೆ ಅದನ್ನ ವಿದೇಶಗಳಿಗೂ ರಫ್ತು ಮಾಡಬಹುದಾದ ಬೇಡಿಕೆ ಇರುವ ಹಣ್ಣು ಡ್ರ್ಯಾಗನ್ ಫ್ರೂಟ್. ಒಂದು ಗಿಡದ ಇಳುವರಿ ಎಷ್ಟು ಗೊತ್ತಾ? 1 ಎಕರೆಯಲ್ಲಿ ಗಳಿಸುವ ಲಾಭ ಎಷ್ಟು? ಸಸಿ ಮಾರಾಟದಿಂದಲೂ ಗಳಿಸಬಹುದು ಲಕ್ಷ. ಸಸಿ ನಾಟಿ ಮಾಡಿದ 1.5 ವರ್ಷಕ್ಕೆಲ್ಲ ಹೂ ಬಿಟ್ಟು ಕಾಯಿ ಬರುತ್ತೆ. ಆಗಿನಿಂದಲೇ ಮೊದಲ ಇಳುವರಿ ಶುರುವಾಗುತ್ತೆ. ಮೇನಿಂದ ನವೆಂಬರ್ವರೆಗೆ ಇರುವ ಈ ಬೆಳೆ 15 ದಿನಗಳಿಗೊಮ್ಮೆ ಗಿಡದಲ್ಲಿ ಹೂ ಬಿಡುತ್ತಲೇ ಇರುತ್ತೆ. ಅದು ಫಸಲಾಗುತ್ತಲೇ ಇರುತ್ತೆ. ಹೀಗೆ ಜೂನ್ನಿಂದ ನವೆಂಬರ್ವರೆಗೆ ಕನಿಷ್ಠ 12 ರಿಂದ 14 ಬಾರಿ ಫ್ಲವರಿಂಗ್ ಆಗಿ ಹಣ್ಣು ನಿರಂತರವಾಗಿ ಬಿಡುತ್ತಲೇ ಇರುತ್ತೆ. ಸುಮಾರು 20 ವರ್ಷದ ಸುದೀರ್ಘ ಬೆಳೆಯಾಗಿರುವ ಡ್ರ್ಯಾಗನ್ ಫ್ರೂಟ್ 1 ರಿಂದ 12 ವರ್ಷದವರೆಗೂ ವರ್ಷದಿಂದ ವರ್ಷಕ್ಕೆ ಇಳುವರಿ ಹೆಚ್ಚಿಸಿಕೊಳ್ಳುತ್ತಲೇ ಹೋಗುತ್ತೆ. 4ನೇ ವರ್ಷದ ಇಳುವರಿಯಲ್ಲೇ ಒಂದು ಗಿಡದಲ್ಲಿ ಅಂದಾಜು 40 ಕೆಜಿ ಹಣ್ಣು ಸಿಗುತ್ತೆ. ಅಂದ್ರೆ 1 ಎಕರೆಯಲ್ಲಿ 1 ವರ್ಷಕ್ಕೆ ಎಲ್ಲ ಖರ್ಚು ಕಳೆದು ಅಂದಾಜು 15 ಲಕ್ಷ ರೂಪಾಯಿ ಲಾಭ ಕಾಣಬಹುದು. ಜಂಬೂ ರೆಡ್ ತಳಿಯಾದ್ರಂತೂ 3 ಪಟ್ಟು ಹೆಚ್ಚಿನ ಇಳುವರಿ ಮತ್ತು ಲಾಭ ಎಂದು ವಿಶ್ವಾಸದಿಂದ ಹೇಳ್ತಾರೆ ಬಸವರಾಜ ರಾನಗಟ್ಟಿಯವರು. ಇದು ಸರ ಹೂ ನೋಡ್ರಿ, ಮೇದಾಗ ಮಳೆ ಆಯ್ತು ಅಂದ್ರೆ ಹೂ ಚಾಲು ಆಗತ್ತೈತಿ ರೀ. ಮೇದಾಗ ಮಳೆ ಆಗ್ಲಿಕ್ಕೆ ಜೂನ್ದಿಂದ ಪಕ್ಕ ಚಾಲೂನೇ ಆಗೋದ್ರಿ. ಅದು ಒಂದು ಹೂ ಆಯ್ತಲ್ಲ ರೀ, ಈ ಹಣ್ಣು ಆಗ್ಬೇಕಾದ್ರೆ 45 ದಿವ್ಸನೇ ಹಣ್ಣೇ ಆಗ್ತದೆ ರೀ. ಹೂ ಹಿಡ್ಕೊಂಡು ಹೂ ಬಿಡ್ತಿಲ್ಲ, 45 ದಿನ ಹಣ್ಣು ಆಕತಿ. 15 ದಿವ್ಸಕ್ಕೊಮ್ಮೆ ಹೂ ಬಿಡ್ತದೆ ರೀ ಪಡ. ಟೋಟಲ್ ನಮ್ಗೆ ವರ್ಷ ಈಗ 4ನೇ ವರ್ಷ ನಾವು ಬೆಳೆ ಹಾಕ್ತಿದ್ದೆವು. ಈಗ ಮೇದಾಗ ಮಳೆ ಆಗ್ತದೆ, ಸ್ವಲ್ಪ ಜಡಿ ಆಗ್ತಾವೆ. ಅವಕಾಳಿ ಮಳೆ ಅಂದ್ರೆ ಇರ್ತದೆ. ಆ ಜಡಿ ಆದ ಕೂಡಲೇ ಹೂ ಚಾಲು ಆಗ್ತದೆ. ಒಟ್ಟು ಟೋಟಲ್ ನಮ್ಗೆ 14 ಸಲ ಕಾಯಿ ಕಟಾವು ಮಾಡ್ತೀವಿ ರೀ. 14 ಸಲ ಹೂ ಬಿಡ್ತದೆ. ಆ ಹೂ ಬಿಟ್ಟು 12 ತಿಂಗಳ ಹಣ್ಣು ಆಕತಿ. ಹಂಗೆ ಹೂವು ಕಾಯಿ ಕಂಟಿನ್ಯೂ 15 ದಿವ್ಸಕ್ಕೊಮ್ಮೆ ಹಿಂಗೆ ಬರ್ತಾ ಇರ್ತದೆ ರೀ. ಒಮ್ಮೆ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಟೋಟಲ್ ನಮಗೆ ಒಂದು ವಾರ್ಷಿಕ ಇಳುವರಿ ಈ ವರ್ಷ ನಾವು 15 ಲಕ್ಷ ರೂಪಾಯಿ ಹಿಡಿದು ಆಗುತ್ತೈತೆ ರೀ. 100% ಆಗ್ತದೆ. ಮತ್ತು ಇದ್ರಾಗ ಜಂಬೂ ರೆಡ್ ಅಂದು ಬಂದದ ರೀ. ಆ ಜಂಬೂ ರೆಡ್ ಮಾಡೋದ್ರಿಂದ ಕಾಯಿ ದಪ್ಪ ಆಗ್ತದೆ ರೀ. ಅರ್ಧ ಕಿಲೋ, 1.25 ಕಿಲೋ, 1 ಕೆಜಿ ಹಿಡ್ಕೊಂಬ 1 ಕೆಜಿ ತನಕ ಹೊಣ್ತಿರ್ತದೆ. ಈ ನಾರ್ಮಲ್ ರೆಡ್ಕಿಂತ ಜಂಬೂ ರೆಡ್ ಮಾಡಿದವರು ಹೆಚ್ಚಾಗ್ಯಾವ ರೀ. ಅದನ್ನು ನಾವು ಎಲ್ಲ ಮಾಹಿತಿ ತೊಗೊಂಡಿವು. ಈ 1 ಎಕರೆ ನಾವು ವೈಟ್ ತೆಗೆದ ಜಂಬೂ ರೆಡ್ ಮಾಡಿದ್ವಿ. ಅದ್ರ ಇಳುವರಿ ನೋಡ್ರಿ, ನಮ್ದು 2ನೇ ವರ್ಷ 3 ಲಕ್ಷ ಆಗಿತ್ತು, ಅವ್ರು 10 ಲಕ್ಷ ಆಗ್ಯಾವ. ನಮ್ಮ 3ನೇ ವರ್ಷ 8 ಲಕ್ಷ ಆಗ್ಯದ. ಅವರು ಈಗ 20 ಲಕ್ಷ ರೂಪಾಯಿ ಆದಾಯ ಬರ್ಲಾಯ್ತವ್ರಿ ಅವರು. ಈ ಪದ್ಧತಿ ಒಳಗೆ ಜಂಬೂ ರೆಡ್ ಮಾಡೋದು ರೈತರಿಗೆ ಭಾಳ ಚಲೋ. ಹಣ್ಣಿನ ಮೂಲಕ ಇಷ್ಟು ಲಾಭ ಕಾಣಬಹುದು. ಇನ್ನು ಸಸಿ ಬೆಳೆಸಿ ಮಾರಾಟ ಮಾಡೋದು ಕೂಡ ಒಳ್ಳೆಯ ಆದಾಯ ಅಂತಾರೆ ಪವನ್ ಕುಮಾರ್ ರಾನಗಟ್ಟಿ. ಸರ್, ಸಸಿ ಪ್ರಿಪ್ರೇಷನ್ ಆಗ್ಬೇಕಂದ್ರೆ 6 ರಿಂದ 8 ಇಂಚ್ ಕಟಿಂಗ್ಸ್ ತೊಗೊಂಡು 1 ವಾರ ನೆರಳಲ್ಲಿ ಒಣಗಿಸ್ತೀವಿ. ಒಣಗಿಸ್ಬಿಟ್ಟು ಅದಕ್ಕೆ ಬಾವಿಸ್ಟನ್ನು ಮತ್ತು ರೂಟು
ಒಂದು 5 ನಿಮಿಷ ನೆನೆಸಿಡ್ತೀವಿ. ಒಂದು 100 ಲೀಟರ್ ನೀರಿನಲ್ಲಿ ನೀರು ಮತ್ತು ಬಾವಿಸ್ಟೋನ್ ಮತ್ತು ರೂಟ್ ಮಿಕ್ಸ್ ಮಾಡಿ ನೆನೆಸಿಟ್ಟು ಪ್ಯಾಕೆಟ್ಗೆ ಹಾಕ್ತೀವಿ ಸರ್. ಪ್ಯಾಕೆಟ್ಗೆ ಹಾಕಿದ 1.5 ತಿಂಗಳಿಗೆ ಹೊಸದಾಗಿ ಬೇರು ಬರ್ತದೆ ಸರ್. ಹೊಸದಾಗಿ ಬೇರು ಬಂದಮೇಲೆ 1.5 ತಿಂಗಳ ಇದರಿಂದ 2 ತಿಂಗಳ ಒಳಗಡೆ ಏನು ಬೇರು ಮತ್ತು ಹೊಸದಾಗಿ ಚಿಗುರು ಬರ್ತದೆ ಸರ್. ಚಿಗುರು ಬಂದ ಮೇಲೆ ಮಾರಾಟ ಮಾಡ್ತೀವಿ. ಒಂದು ಸಸಿಗೆ ರೇಟ್ ನಾವು ಬಿಳಿ ಇರೋದು 15 ರೂಪಾಯಿ ಕೊಂಡು ಮಾಡಿದ್ದೀವಿ ಸರ್. ರೆಗ್ಯುಲರ್ ರೆಡ್ ಆ ವೆರೈಟಿ ಸಸಿಗೆ 25 ರೂಪಾಯಿ, ಜಂಬೋ ರೆಡ್ ವೆರೈಟಿ ಸಸಿಗೆ ಸರ್ 40 ರೂಪಾಯಿಗೊಂದು ಸಸಿ ಕೊಡತ್ತೀವಿ ಸರ್. ಇವಾಗ ಭಾರತವು ವಾರ್ಷಿಕವಾಗಿ 15,500 ಟನ್ಗಳಷ್ಟು ಡ್ರ್ಯಾಗನ್ ಫ್ರೂಟ್ ಅನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಭಾರತದಲ್ಲಿ ಇತ್ತೀಚೆಗೆ ಪರಿಚಯಗೊಂಡ ಬೆಳೆಯಾಗಿರುವ ಡ್ರ್ಯಾಗನ್ ಫ್ರೂಟ್ ಕೃಷಿ ರೈತರಿಗೆ ಹೆಚ್ಚು ಲಾಭದಾಯಕವಾಗಿರೋದನ್ನ ಮನಗಂಡಿರುವ ಕೇಂದ್ರ ಸರ್ಕಾರ ಸಬ್ಸಿಡಿಯಲ್ಲಿ ಸಾಲ ಸೌಲಭ್ಯ ನೀಡಲು ನಿರ್ಧರಿಸಿದೆ. ದೇಶದಲ್ಲಿ ಕೇವಲ 3,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಬೆಳೆ ಬೆಳೆಯಲಾಗ್ತಾ ಇದೆ. ಇದನ್ನ 50,000 ಹೆಕ್ಟೇರ್ಗೆ ಹೆಚ್ಚಿಸುವ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿದೆ. ಆದರೆ ಈ ಪ್ರಕ್ರಿಯೆ ಇನ್ನೂ ಅಧಿಕೃತವಾಗಿ ಅನುಷ್ಠಾನಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಅನುಕೂಲಗಳು ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ರೈತರಿಗೆ ಖಂಡಿತ ಸಿಗುತ್ತವೆ. ಕರ್ನಾಟಕ ಸರ್ಕಾರ ಈ ಬಗ್ಗೆ ಇನ್ನೂ ಯಾವ ಯೋಜನೆಗಳನ್ನು ರೂಪಿಸಿಲ್ಲ. ಆದರೆ ಹರಿಯಾಣ, ಗುಜರಾತ್ ಸರ್ಕಾರಗಳು ಈಗಾಗಲೇ ಪ್ರೋತ್ಸಾಹದ ಯೋಜನೆಗಳನ್ನು ಕಾರ್ಯಗತಗೊಳಿಸಿವೆ. ಡ್ರ್ಯಾಗನ್ ಫ್ರೂಟ್ ರೈತನ ಪಾಲಿಗೆ ಲಕ್ಷ್ಮಿ ಕಟಾಕ್ಷ ನೀಡುವ ಬಂಗಾರದ ಬೆಳೆ. ಬಂಡವಾಳ ಕಡಿಮೆ, ಸುಲಭ ನಿರ್ವಹಣೆ ಮತ್ತು ಅಧಿಕ ಲಾಭದಾಯಕವಾಗಿರುವ ಈ ಕೃಷಿ ಮಾಡಿದ್ರೆ ಲಾಭ ಕಟ್ಟಿಟ್ಟ ಬುತ್ತಿ. ಇದಾಗಿತ್ತು ಈ ಹೊತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.